ಬೇಕೇ ಬೇಕು ಆರೋಪಿ ಹಂಗಾರೆ ಎಲ್ಲರಿಗೂ ಈ ಗೌರ್ಮೆಂಟ್ ಈಗ ಬಿಟ್ಟಿಡಿದವ್ರೆ ಪ್ರತಿಯೊಬ್ಬರು ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಹಗಲಿ ರಾತ್ರಿ ದುಡಿತಾರೆ ಎಲ್ಲರೂ ವರ್ಕ್ ಮಾಡಿರ್ತಂದ್ರೆ ಈಗ ಬಾಗಲಕೋಟೆ ಈ ಉನ್ನತ ಮಟ್ಟಕ್ಕೆ ಬಂದೈತಿ. ಈಗ ಮತ್ತೆ ಗೌರ್ಮೆಂಟ್ ಜಾಬ್ ಮಾಡೋರಿಗೆ ಸೆಕ್ಯೂರಿಟಿ ಇಲ್ಲ. ಪ್ರತಿಯೊಬ್ಬರಿಗೂ ಏನ್ ಕೆಲಸ ಮಾಡ್ತಾರ ಅವ್ರ ಲಂಚ ತಿಂತಾರ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಲಂಚ ತಿಂತಿದ್ರೆ ಈ ರೀತಿ ಬಾಗಲಕೋಟೆ ಈ ರೀತಿ ಉನ್ನತ ಮಟ್ಟಕ್ಕೆ ಬೇಯ್ತಿತ್ತನ್ರಿ. ನಾವು ಹೋಗಿ ನೋಡ್ರಿ ಯಾವ ರೀತಿ ಆಗಿತ್ತು. ಪ್ರತಿಯೊಬ್ಬರ ಮೇಲೆ ಬಂದು ಹಲ್ಲೆ ಮಾಡುತ್ತೆ, ಹೊರಗಿನ ಮಂದಿ ಹಲ್ಲೆ ಮಾಡುತ್ತೆ. ನೌಕರಿ ಹೆಂಗ್ ಮಾಡ್ಬೇಕು ಯಾರಿ? ನಮ್ಮ ಕುಟುಂಬಕ್ಕೆ ಅನ್ಯಾಯ ಆಗೈತಿ, ನಮ್ ಫ್ಯಾಮಿಲಿಗೆಲ್ಲ ಅನ್ಯಾಯ ಆಗೈತಿ. ಊಟ ಇಲ್ಲ ಅಂತ ಬಂದು ಎರಡು ದಿನ ನಾವು ಊಟ ಮಾಡಿಲ್ರಿ, ಹಾಗಿಲ್ಲ ರಾತ್ರಿ ಹೇಳ್ಕೊತ ಕೂತೀವ್ರಿ ಮನಿಯೊಳಗ. ಏನು ತಪ್ಪ ಮಾಡ್ಲಾರ್ದ ಬಂದ್ ಚಪ್ಪಲ್ಲೇ ಹೊಡೆದ್ರಿ. ಏನ್ ನೌಕರಿ ಮಾಡೋರ್ಗೆ ಏನ್ ಬೆಲೆನೇ ಇಲ್ಲನ್ರಿ, ಸರ್ಕಾರಿ ನೌಕರದವ್ರಿಗೆ ಏನ್ ಬೆಲೆನೇ ಇಲ್ಲ ಹೇಳ್ರಿ ನೀವು. ನಮ್ಗೆ ಅನ್ಯಾಯ ಆಗೈತಿ. ಇನ್ನು ಆದ್ರೂ ಆ ವ್ಯಕ್ತಿನ ಪೊಲೀಸ್ ಸ್ಟೇಷನ್ ಹಾಕಿಲ್ಲ. ಇನ್ನ ಏನು ಬೆಲೆನೇ ಇಲ್ಲ ಅಂದಂಗ ಆತಲ್ರಿ, ಪ್ರೊಟೆಕ್ಷನ್ ಇಲ್ಲ ಅಂದಂಗ ಆತಲ್ರಿ ಗೌರ್ಮೆಂಟ್ ನೌಕರದವ್ರಿಗೆ. ನಮ್ಗೆ ನ್ಯಾಯ ಒದಗಿಸ್ಕೊಡ್ರಿ. ನಿಮ್ಗೆಲ್ಲರಿಗೂ ನಮ್ ಪಿಟಿದವ್ರು ಎಲ್ಲ ಸ್ಟಾಫ್ ನಮ್ ಬೆಂಬಲ ನಿಂತಾರಿ. ಎಲ್ಲರಿಗೂ ನಾವು ಪೂರ್ವವಾಗಿ ಧನ್ಯವಾದಗಳನ್ನು ಹೇಳ್ತೀವಿ. ಜಗಳ ಮಾಡುವಾಗ ನಾವು ಮತ್ತೆ ಅದಕ್ಕೆ ಇದು ಮಾಡೋಣ. ಅಂದಿನಿಂದ ನಮಗೆ ಚಿತ್ರಹಿಂಸೆನ ಕೊಡಕತ್ತ. ನಿಂದು ಪಾಠ ಐತಿ, ನಿಂದು ಪಾಠ, ಅದ್ರ ಬಗ್ಗೆ ಯಾವುದೇ ಪಾಠ ಎಲ್ಲ ಏನಿಲ್ಲ. ನಂದು ಮೂಲ ಕೇಶ್ವರ್ಕರ್ ಅವ್ರು ಇರೋದ್ರಿಂದ ನಾ ಹಾಗೆ ಅಧ್ಯಕ್ಷರು ಅಧಿಕಾರಿ ಕೂಡ ಹೋಗಿ ಬರ್ತಿದ್ದೆ. ನಾ ಅಷ್ಟೇ ಆ ಫೈಲ್ ಬಗ್ಗೆ ನನ್ನ ಮಾಹಿತಿ ಇಲ್ಲ. ಆದ್ರೂ ನನಗೆ ಮೇಲೆ ಪದೇ ಚಿತ್ರಹಿಂಸೆ ಮಾಡ್ತಾ ಇದ್ದ ಸರ್ ಅವನು. ಮತ್ತೆ ಅದು ಅಲ್ಲದ ದೂರ ಕೊಟ್ಟಿವಿ ಸರ್. ಅದು ಅಲ್ಲದ ಒಂದು ನಿಮಿಷ, ಅದು ಅಲ್ಲದ ಮತ್ತೆ ಮೊನ್ನೆ ನಮ್ಮ ಪ್ರಾಧಿಕಾರದ ಯೋಜನೆಯರ್ ಆದ ಹೆಬ್ಬಳ್ಳಿ ಸಾಹೇಬರು ವರ್ಕ್ ನಡೆಸುವಾಗನು ಅವ್ರ ಮೇಲೂ ದವಾನಿಕೆ ಮಾಡಿ ಅವ್ರಿಗೆ ಬಡಿದು ಒಂದು ಇದು ಮಾಡಿದ್ರು. ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು. ಪೊಲೀಸ್ ಕಂಪ್ಲೇಂಟ್ ಒಳಗೆ ಹಾಕಿದ್ರು. ಅವ್ರಿಗೆ ಇನ್ನೂ ಬುದ್ಧಿ ಬರ್ತಾ ಇಲ್ಲ. ಪದೇ ನಮ್ಮ ಪ್ರಾಧಿಕಾರ ಅಧಿಕಾರಿಗಳಲ್ಲಿ ಎಲ್ಲರಿಗೂ ಅವ್ನು ಚಿತ್ರಹಿಂಸೆ ಕೊಡೋದ್ರಿಂದ ಮತ್ತು ನಮಗೆ ಈ ರೀತಿ ಆಗೋದ್ರಿಂದ ಅವ್ನಿಗೆ ತಕ್ಷಣ ಶಿಕ್ಷೆ ಆಗ್ಬೇಕಂತೇಳಿ ತಮ್ಮಲ್ಲಿ ಆಧಾರಪೂರ್ವಕ ಕೇಳ್ಕೊಳ್ತೇನೆ.